ಹಲೋ, ನಮಸ್ಕಾರ ಗೆಳೆಯರೆ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ನೋಡಿ, ಈ ಮಂಗಳೂರು ಕಡೆ ಇರ್ತಕ್ಕಂಥ ಒಂದು ತುಂಬ ಪವಿತ್ರವಾದಂಥ ಸ್ಥಳವಾದಂಥ ಕಾಮಲಶಿಲೆಗೆ ಬಂದಿದ್ದೀವಿ ದೇವಾಲಯಕ್ಕೆ ಬಂದಿದ್ದೀವಿ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ, ಬನ್ನಿ ನೋಡೋಣ. ಕ್ಷೇತ್ರ ಕಮಲಶಿಲೆಯಲ್ಲಿರುವ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ತಾಣವಾಗಿದೆ. ಹಾಗೆ ಯಾತ್ರಾ ಸ್ಥಳವೂ ಕೂಡ ಆಗಿದ್ದು, ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಸರಿಸುಮಾರು 35 ಕಿಲೋಮೀಟರ್ ದೂರದ ಕುಬ್ಜಾ ನದಿಯ ತಟದಲ್ಲಿ ಪ್ರಕೃತಿಯ ಹಸಿರಿನ ತೊಟ್ಟಿಲ ನಡುವೆ ಈ ಪುಣ್ಯಕ್ಷೇತ್ರ ನೆಲೆಗೊಂಡಿದೆ. ಕಮಲಶಿಲೆ ಎಂಬ ಪದವು ಕಮಲ, ತಾವರೆ ಹೂ, ಶಿಲೆ ಅಂದರೆ ಕಲ್ಲು, ಈ ಎರಡೂ ಪದಗಳಿಂದ ಕೂಡಿದ ಈ ಹೆಸರು. ದೇವಿಯು ಈ ಕಮಲಶಿಲೆಯ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾರೆ. ಹಾಗಾಗಿ ಈ ಹೆಸರು ಇಲ್ಲಿ ದೇವಿಗೆ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಈ ಕ್ಷೇತ್ರದ ಅತ್ಯಂತ ವಿಶಿಷ್ಟ ಅಂಶವೆಂದರೆ ದೇವಿಯು ಸಾಮಾನ್ಯ ರೂಪದಲ್ಲಿಲ್ಲ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯನ್ನು ಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆ. ಈ ಲಿಂಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ದಿವ್ಯ ಶಕ್ತಿಗಳು ತುಂಬಿವೆ. ಪುರಾತನ ಕಾಲದಲ್ಲಿ ಅನೇಕ ಋಷಿಗಳು, ಯೋಗಿಗಳು ಈ ಪ್ರಕೃತಿಯ ಮಡಿಲಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಎಂದು ನಂಬಲಾಗಿದೆ. ದೇವಾಲಯದ ಸಮೀಪವಿರುವ ಗುಹೆಯಲ್ಲಿ ಈ ಯೋಗಿಗಳು, ತಪಸ್ಸುಗಳು ಧ್ಯಾನ ಮಾಡುತ್ತಿದ್ದಾರೆಂದು ತಿಳಿದು ಬಂದಿದೆ. ಈ ಗುಹೆಯು ಇಂದಿಗೂ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ದೇವಾಲಯದ ಪಕ್ಕದಲ್ಲೇ ಹರಿಯುವ ಕುಬ್ಜಾ ನದಿಯು ಅತಿ ಪ್ರಮುಖ ಹಾಗೂ ಶ್ರೇಷ್ಠ ಎಂದು ನಂಬಲಾಗಿದೆ. ಭಕ್ತರು ಮೊದಲು ನದಿಯಲ್ಲಿ ಮಿಂದೆದ್ದು ನಂತರ ದೇವಿಯ ದರ್ಶನ ಪಡೆಯುತ್ತಾರೆ. ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ವಾತಾವರಣವು ಭಕ್ತರಲ್ಲಿ ವಿಶೇಷ ಭಾವನೆಯನ್ನು ಉಂಟುಮಾಡುತ್ತದೆ. ಈ ಕ್ಷೇತ್ರದಲ್ಲಿ ಪ್ರತಿದಿನ ಅಭಿಷೇಕ, ಅಲಂಕಾರ ಪೂಜೆ, ದುರ್ಗಾ ಚಂಡಿಕಾಯಾಗ, ದುರ್ಗಾ ಸಪ್ತಪತಿ ಪಾರಾಯಣ ಮತ್ತು ಇದೆಲ್ಲ ಆದಮೇಲೆ ಮಹಾಮಂಗಳಾರತಿ ಪ್ರತಿದಿನ ಜರುಗುತ್ತೆ. ಅತಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಚಂಡಿ ಹೋಮವು ಅತಿ ಪ್ರಮುಖ ಒಂದು ಕಾರ್ಯವಾಗಿದೆ. ಇದರಿಂದ ಭಕ್ತಾದಿಗಳಿಗಾಗಲಿ ಹಾಗೆ ಅವರು ಪಡುವಂಥ ಅಂದರೆ ಏನು ವರ ಕೇಳ್ತಾರೆ, ಏನು ಹರಕೆ ಕಟ್ಕೊಳ್ತಾರೆ, ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು. ಇಲ್ಲಿನ ಅತಿ ಮುಖ್ಯ ಪ್ರಸಾದ ಅಂದರೆ ಮೃತ್ತಿಕಾ ಪ್ರಸಾದ. ದೇವಿಯ ಲಿಂಗಕ್ಕೆ ಅರ್ಪಿಸಲಾದ ಪವಿತ್ರ ಮಣ್ಣನ್ನು ನಂತರ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡುತ್ತಾರೆ. ಇದನ್ನು ಭಕ್ತಿಯಿಂದ ಸ್ವೀಕರಿಸಿದರೆ ಆರೋಗ್ಯ, ಮನಃಶಾಂತಿ, ನೆಮ್ಮದಿ ಎಲ್ಲವೂ ದೊರಕುತ್ತದೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ಅಪರೂಪದ ಒಂದು ಪೂಜೆ ಜರುಗುತ್ತದೆ, ಅದೇ ಸಲಾಂ ಪೂಜೆ. ಯಾಕೆಂದರೆ ಇದೊಂದು ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಂಥ ಒಂದು ಕತೆ ಕೂಡ ಇದೆ. ಇದಕ್ಕೆ ಸ್ಥಳೀಯ ನಂಬಿಕೆಯ ಪ್ರಕಾರ ಒಂದು ಬಾರಿ ಈ ಪ್ರದೇಶವನ್ನು ಮುಸ್ಲಿಂ ದೇವಿಯ ಮಹಿಮೆಯನ್ನು ಅರಿತು ದೇವಿಗೆ ಗೌರವ ಸಲ್ಲಿಸುತ್ತಿದ್ದರು. ಅದೇ ದೇವಿಯ ಶಕ್ತಿಯನ್ನು ಒಪ್ಪಿಕೊಂಡು ಅಂದಿನಿಂದಲೂ ಆಚರಿಸಿಕೊಳ್ಳುತ್ತಿರುವ ಸಲಾಂ ಪ್ರತಿದಿನ ಸಂಜೆ ವಿಶೇಷ ಸಂದರ್ಭದಲ್ಲಿ ಈ ಪೂಜೆ ನಡೆಯಲಾಗುತ್ತದೆ. ದೇವಿಗೆ ಗೌರವ ಸೂಚಿಸುವ ಸಲುವಾಗಿ ಸಲಾಂ ಎಂದು ಹೇಳಲಾಗುತ್ತದೆ. ಇದೇ ಸಲಾಂ ಪೂಜೆ. ಮುಂದಿನ ಏನು ಆಡಳಿತ ಉಸ್ತುವಾರಿ ವಹಿಸಿಕೊಂಡಿದ್ದಂಥ ಅಧಿಕಾರಿಗಳಾಗಲಿ ಅಥವಾ ಮುಸ್ಲಿಂ ದೊರೆಗಳಾಗಲಿ, ಸೈನಿಕರಾಗಲಿ ಎಲ್ಲರೂ ಭಕ್ತಿಯಿಂದ ಈ ತಾಯಿಗೆ ಸಲಾಂ ಮಾಡುತ್ತಿದ್ದರು. ಹಾಗಾಗಿ ಸಲಾಂ ಪೂಜೆ ಅನ್ನುವಂಥ
ಹೆಸರು ಇದು ಬಂದಿದೆ. ಈ ಸಂಪ್ರದಾಯವು ಧರ್ಮ ಸೌಹಾರ್ದತೆ ಹಾಗೂ ಪರಸ್ಪರರು ಗೌರವದ ಸಂಕೇತವಾಗಿ ಇದನ್ನು ಪರಿಗಣಿಸಲಾಗುತ್ತದೆ. ಈ ಪೂಜೆಯು ಎಲ್ಲ ಧರ್ಮದವರು ದೇವಿಯ ಶಕ್ತಿಯನ್ನು ಅರಿತು ಈ ದೇವಿಗೆ ಗೌರವ ನೀಡುವ ಸಲುವಾಗಿ ಹಾಗೆ ಭಕ್ತಿಯನ್ನು ಹೊರಹೊಮ್ಮುವ ಸಲುವಾಗಿ ಈ ಸಲಾಂ ಪೂಜೆಯನ್ನು ಹಮ್ಮಿಕೊಂಡಿರ್ತಾರೆ. ಬಹಳ ವರ್ಷಗಳಿಂದ ಒಬ್ಬ ಮುಸ್ಲಿಂ ಅಧಿಕಾರಿಯು ಅಮಲಶಿಲೆ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದನು. ದೇವಿಯ ಮಹಿಮೆಯ ಬಗ್ಗೆ ಅವನಿಗೆ ಹೆಚ್ಚೇನೂ ತಿಳಿದಿರಲಿಲ್ಲ. ಹಾಗೆಯೇ ದೇವಿಯ ಶಕ್ತಿಯ ಬಗ್ಗೆಯೂ ನಂಬಿಕೆ ಇರಲಿಲ್ಲ. ಹಾಗೆ ಒಂದು ಬಾರಿ ಸಂಚರಿಸುತ್ತಾ ಈ ಕ್ಷೇತ್ರದ ದೇವಿಯ ಗುಡಿಯ ಹತ್ತಿರ ಬಂದಾಗ ದೇವಿಯ ಶಕ್ತಿಯನ್ನು ಪರಿಶೀಲಿಸಲು ಯತ್ನಿಸಿದನೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಅದೇ ಸಂದರ್ಭದಲ್ಲಿ ಅವನ ಕುದುರೆಯು ಒಂದು ಹೆಜ್ಜೆಯನ್ನು ಮುಂದಿಡಲಾಗದೆ ನಿಂತಲ್ಲಿಯೇ ನಿಂತು ಹೋಯಿತು. ಎಷ್ಟೇ ಪ್ರಯತ್ನಿಸಿದರೂ ಅಲ್ಲಿಂದ ಮುಂದೆ ಕದಲಲು ಇಲ್ಲ, ಹಿಂದೆ ಹೋಗಲು ಆಗದೆ ಒದ್ದಾಡುತ್ತಿದ್ದ ಕುದುರೆಯನ್ನು ಕಂಡು ಆಗ ದೇವಿಯನ್ನು ಆ ನವಾಬ ಸ್ತುತಿಸಿದನು ಮತ್ತು ಬೇಡಿಕೊಂಡನು. ಬೇಡಿದ ಮರುಕ್ಷಣವೇ ಕುದುರೆಯು ಕೆನೆಯುತ್ತಾ ಕುದುರೆಯು ಮುಂದೆ ಸಾಗಿತು. ಈ ಒಂದು ಆಶ್ಚರ್ಯಕರ ದೃಶ್ಯವನ್ನು ಕಣ್ಣಾರೆ ಕಂಡಂಥ ಹಾಗೆ ಅನುಭವಿಸಿದ ನವಾಬನು ಅಲ್ಲಿಂದ ಸಲಾಂ ಪೂಜೆಯನ್ನು ಆಚರಿಸಲು ಶುರು ಮಾಡಿದನು. ಇದು ಎಲ್ಲರೂ ಈ ಪೂಜೆಯನ್ನು ಮಾಡುತ್ತಾ ಬಂದರು. ಆ ದಿನದಿಂದ ಪ್ರತಿದಿನ ದೇವಿಗೆ ಗೌರವವಾಗಿ ಸಲಾಂ ಸಲ್ಲಿಸುವ ಆಚರಣೆ ಪ್ರಾರಂಭವಾಯಿತು ಎಂದು ಸ್ಥಳೀಯರು ನಂಬುತ್ತಾರೆ. ಕಾಲಕ್ರಮೇಣ ಅದು ದೇವಿಯ ವಿಶೇಷ ಪೂಜೆಯಾಗಿ ಬೆಳೆದು ಬಂದು ಇದೀಗ ಸಲಾಂ ಪೂಜೆ ಎಂದು ಹೆಸರಾಯಿತು. ದೇವಿಯ ಕೃಪೆ, ಆಶೀರ್ವಾದ ಹಾಗೆ ಆ ಒಂದು ತಾಯಿ ಮಮತೆ ಎಲ್ಲರಿಗೂ ಸಮಾನವಾಗಿ ಸಿಗುತ್ತದೆ, ದೊರಕುತ್ತದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಅಂತ ಕೂಡ ನಾವು ಹೇಳ್ಬೋದು. ಭಕ್ತಿ ಮತ್ತು ಧರ್ಮಕ್ಕೆ ಯಾವುದೇ ಜಾತಿ ಆಚರಣೆ ಬೇಕಿಲ್ಲ. ಧರ್ಮ ಸೌಹಾರ್ದತೆ ಮತ್ತು ಪರಸ್ಪರ ಗೌರವವನ್ನು ಸೂಚಿಸುವ ಈ ಒಂದು ಪೂಜೆ ಎಲ್ಲರಿಗೂ ಮನವರಿಕೆ ಆಗುತ್ತದೆ. ಅಂದರೆ ಈ ದೇವಾಲಯದಲ್ಲಿ ಎಲ್ಲರೂ ಒಂದೇ ದೇವಿಗೆ ಮಂಗಳವಾರ, ಶುಕ್ರವಾರ ವಿಶೇಷ ಪೂಜೆ ಅಲಂಕಾರ ಇರುತ್ತದೆ. ಹಾಗೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಊಟವನ್ನು ಉಣಬಡಿಸುತ್ತಾರೆ. ಎಲ್ಲವೂ ಭಾಳ ಶಾಂತಚಿತ್ತದಿಂದ ಹಾಗೆ ವಿಶೇಷವಾಗಿ ಊಟದ ಮನೆಯು ಕೂಡ ಶುಚಿತ್ವದಿಂದ ಕಂಗೊಳಿಸುವುದು ಭಕ್ತಾದಿಗಳಿಗೆ ಯಾವುದೇ ಲೋಪವಾದಂತೆ ಈ ದೇವಾಲಯದ ಆಡಳಿತ ಮಂಡಳಿ ನೋಡಿಕೊಳ್ಳುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ. ಜೈ ಹಿಂದ್, ಜೈ ಕರ್ನಾಟಕ.